ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೆ ನೋಡಿ, ನನ್ನ ಬಾಗಿಲಲ್ಲಿ ಒಂದು ವಿಶಸ್ ರಂಗೋಲಿ ಹಾಕಿದ್ದೀನಿ. ಸಾಮಾನ್ಯವಾಗಿ ಹೊಸ ವರ್ಷದ ದಿವಸ ಹೀಗೆ ಹಾಕೋದು. ಮತ್ತು ಮನೆಯಲ್ಲಿ ಸ್ವಲ್ಪ ಹೊಸ ವರ್ಷದ ಪಾಸಿಟಿವ್ ಎನರ್ಜಿ ಇರಬೇಕು ಅಂದರೆ ನಾವು ಅಂಥವೆಲ್ಲ ಒಂದು ಫ್ಲವರ್ ಡೆಕೋರೇಷನ್ನು ಏನು ಬೇಕಾದರೂ ನಾವು ಮಾಡ್ಬೋದು. ತುಂಬ ಖುಷಿ ಆಗುತ್ತೆ ನೋಡ್ತಾಯಿದ್ರೆ. ಓಕೆ ಫ್ರೆಂಡ್, ಚೆನ್ನಾಗಿದೆಯಲ್ಲ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಇವತ್ತು ಜಾನ್ವರಿ 1ನೇ ತಾರೀಕು. ಎಲ್ರಿಗೂ ಒಳ್ಳೆಯದಾಗಲಿ. ದೇವರು ಎಲ್ರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ. ಮನುಷ್ಯಂಗೆ ಇವತ್ತು ಬೇಕಾಗಿರೋದು ಆಯುಸ್ಸು ಮತ್ತು ಆರೋಗ್ಯ ಚೆನ್ನಾಗಿದ್ದರೆ ಐಶ್ವರ್ಯನ ನಾವು ಸಂಪಾದನೆ ಮಾಡ್ತೀವಿ ಅಲ್ವಾ. ಹಾಗಾಗಿ ಎಲ್ರಿಗೂ ಆಯುಸ್ಸು, ಆರೋಗ್ಯ ದೇವ್ರು ಕೊಟ್ಟು ಕಾಪಾಡಲಿ ಅಂತೇಳಿ. ಹಾಗೆ ಇವತ್ತು ಹೊಸ ವರ್ಷಕ್ಕೆ ನಾನು ಸಿಹಿ ಪೊಂಗಲ್ ಮಾಡಿದ್ದೀನಿ. ಜೀವನ ಎಲ್ಲ ಸಿಹಿಯಾಗಿರಲಿ ಅಂಥೇಳಿ. ನಿಮಗೂ ಎಲ್ರಿಗೂ ಜೀವನದಲ್ಲಿ ಸಿಹಿನೇ ಜಾಸ್ತಿ ಇರಲಿ ಅಂತ ನಾನು ಬೇಡ್ಕೊತೀನಿ ದೇವ್ರ ಹತ್ರ. ಹಾಗೆಯೇ ಪೊಂಗಲ್ ಮಾಡಿದ್ದೀನಿ. ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ, ನೋಡಿ. ಮತ್ತು ಹಾಗೆ ಇವತ್ತಿಂದ ವಿಡಿಯೋ ಕಂಪಲ್ಸರಿ ಡೈಲಿ ಬರುತ್ತೆ, ನೋಡ್ತಾ ಇರಿ. ಇವತ್ತು ಎಲ್ಲರಿಗೂ ಶುಭಾಶಯಗಳು, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ನಾನು ಮೊದಲಿಗೆ ಒಂದು 3/4 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, ಸಣ್ಣ ಜಾಮೂನ್ ಕಪ್ಪಲ್ಲಿ. ಯಾಕೆಂದರೆ ತುಂಬ ಸ್ವೀಟು ಆಗುತ್ತೆ, ಯಾರೂ ಜಾಸ್ತಿ ತಿನ್ನಲ್ಲ ಅಲ್ವಾ. ಒಂದು ವರ್ಷದ ಮೊದಲನೇ ದಿನ ಒಂದು ಒಳ್ಳೆ ಸ್ವೀಟ್ ಇರಲಿ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಜಾಮೂನ್ ಕಪ್ಪಲ್ಲಿ ಒಂದು ಅಕ್ಕಿಗೆ ಒಂದು 3/4 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಗೋಡಂಬಿ ದ್ರಾಕ್ಷಿ, ಬೆಲ್ಲ, ಏಲಕ್ಕಿ ಪುಡಿ ಮತ್ತು ತುಪ್ಪ. ಇದಿಷ್ಟು ಐಟಮ್ ಸಾಕು, ಇನ್ನೇನಿಲ್ಲ, ಬೇಗ ಆಗೋಗುತ್ತೆ. ದೇವರಿಗೆ ನೈವೇದ್ಯ ಮಾಡೋದಕ್ಕೂ ಒಂದು ಸಿಹಿ ಬೇಕಲ್ವ. ಹಾಗಾಗಿ ನಾನು ಪೊಂಗಲ್ಲೇ ಮಾಡೋಣ ಅಂತೇಳ್ಬಿಟ್ಟು ನಾನು ಪೊಂಗಲ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಹೆಸರುಬೇಳೆನ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಉರಿ ಇಟ್ಕೊಂಡು, ಬೇಳೆ ಕಪ್ಪು ಆಗಬಾರ್ದು, ಸಿಹಿಬಾರ್ದು, ಲೈಟಾಗಿ ಕೆಂಪಾಗೆ ಬರಬೇಕು ಎಲ್ಲ ಬೇಳೆನೂ. ಹಾಗಾಗಿ ಒಂದೇ ಸಮ ನೀವು ತಿರುಗಿಸ್ತಾ ಇದ್ದರೆ ಬೇಳೆ ಚೆನ್ನಾಗೇ ಬರುತ್ತೆ. ಸ್ವಲ್ಪ ಕೈ ನಿಲ್ಲಿಸಿದ್ರೂ ಒಂದು ಸೈಡು ಸ್ವಲ್ಪ ರೋಸ್ಟ್ ಜಾಸ್ತಿ ಆದಂಗೆ ಅನಿಸುತ್ತೆ. ನೋಡಿ, ಇಡೀ ಬೇಳೆ ಪೂರ್ತಿ ಕಲ್ಲರು ಒಂದೇ ಸಮದಲ್ಲಿ ಚೇಂಜ್ ಆಯ್ತಲ್ವ. ಈಗ ಅದನ್ನು ನಾನು ತೊಳೆಯೋಕ್ಕೋಬೇಕಲ್ವ. ಹಾಗಾಗಿ ನಾನು ಒಂದು ಕುಕ್ಕರ್ಗೆ, ಸಣ್ಣ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಇದೇ ಸುಮಾರು ಒಂದು 5-6 ಜನಕ್ಕಾಗುತ್ತೆ. ಇದಕ್ಕೆ ನಾನು ಅಕ್ಕಿ ಮತ್ತು ಬೇಳೆ ಎರಡನ್ನೂ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 2 ಸಲ ತೊಳ್ಕೊಬೇಕು. ಬೇಳೆಯಲ್ಲಿರೋ ಪುಡಿ ಎಲ್ಲ ಹಾಕಿರ್ತಾರಲ್ಲ, ಅದೆಲ್ಲ ಹೋಗೋಂಗೆ ಅಕ್ಕಿ ಬೇಳೆ ಎರಡು ಒಟ್ಟಿಗೆ ಹಾಕಿ ನಾನು ಚೆನ್ನಾಗಿ ಒಂದು 2 ಸಲ ತೊಳ್ಕೊಳ್ತಾ ಇದ್ದೀನಿ. ತೊಳೆದು ಅದಕ್ಕೆ ನಾನು ಒಂದು 3 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ಇದಕ್ಕೆ ನಿಮಗೆ ಅಳತೆನೇ ಹಾಕ್ಕೋಬೇಕು ಅಂತಿಲ್ಲ, ಆದರೂ ನನಗೆ ಒಂದು 3 ಗ್ಲಾಸ್ ನೀರೇ ಸಾಕಾಯಿತು. ಬೇಕು ಅಂದರೆ ನೀವು ಆಮೇಲೆ ಹಾಕುವಾಗಲೂ ಕೂಡ, ತೆಗೆದ ಮೇಲೂ ಕೂಡ ಒಂದು ಅರ್ಧ ಗ್ಲಾಸು ಬಿಸಿನೀರು ಹಾಕ್ಕೋಬೋದು, ತೆಳ್ಳಗಾಗುತ್ತೆ. ಅದೇನಾಗುತ್ತೆ ಅಂದರೆ ನಿಮಗೆ ಆಮೇಲೆ ಅದು ಗಟ್ಟಿ ಹೇಳ್ಕೊಂಬಿಡುತ್ತಲ್ವ. ಬಿಸಿಲಿದ್ದಷ್ಟು ತಣ್ಣಗಾಗ್ತಾ ಗಟ್ಟಿ ಬಂದ್ಬಿಡುತ್ತೆ ಬೇಳೆ ಹಾಕಿರೋದ್ರಿಂದ. ಇದನ್ನು ನಾನು ಒಂದು 2 ಕೂಗಿಸ್ಕೊಳ್ತೀನಿ. ಅದಕ್ಕೆ ಅಷ್ಟೊತ್ತು ಕುಕ್ಕರ್ ಆರೋ ಅಷ್ಟೊತ್ತಿಗೆ ನಾನು ಬೆಲ್ಲ ಸಣ್ಣಕ್ಕೆ ಕೆಚ್ಕೊಂಡಿದ್ದೀನಿ. ಅದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕಿ ಸ್ವಲ್ಪ ಕಾಯಕ್ಕೆ ಇಟ್ಕೊಳ್ತೀನಿ. ನಾನು ಉಂಡೆ ಬೆಲ್ಲ ಹಾಕಿರೋದ್ರಿಂದ ಬೆಲ್ಲ ಏನೂ ಸೋಸ್ಕೊಳ್ತಾ ಇಲ್ಲ. ಬೆಲ್ಲ ಕರಗಿದ್ರೆ ಸಾಕು, ಇದೇನು ಪಾಕ ಬರೋ ಅಂಥದ್ದೇನಿಲ್ಲ. ನಾವು ಏನು ಮಾಡ್ತೀವಿ ಅಂದರೆ, ಇದಕ್ಕೆ ಪಾಕಕ್ಕಾದರೆ ಬೇರೆ ಮಾಡ್ಕೋಬೇಕು. ಇದು ಪೊಂಗಲ್ಗೆಲ್ಲ ಪಾಕ ಆಗೋದು ಬೇಕಿಲ್ಲ. ಬೆಲ್ಲ ನೀಟಾಗಿ ಕರಗಿ ಸ್ವಲ್ಪ ಕುದಿಯೋಕ್ಕೆ ಶುರುವಾಗುತ್ತಲ್ವ, ಅಷ್ಟಾದರೆ ಸಾಕು ನಮಗೆ. ಅದಾಗಲೇ ಚೆನ್ನಾಗಿ ಕರಗಿ ಕುದೀತಾ ಇರುವಾಗ ನಾನು ಇದಕ್ಕೆ ಒಂದು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಬಿಡ್ತೀನಿ. ನಾನು ಸಕ್ಕರೆ ಹಾಕಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಮನೇಲಿ. ಸಾಮಾನ್ಯವಾಗಿ ಸ್ವೀಟ್ಗೆಲ್ಲ ಆಗಾಗ ಚೂರು ಮಾಡೋಕ್ಕೆ ನಿಮಗೆ ಜಾರಿಗೆ ಆಗೋದಿಲ್ಲ. ಅದರಿಂದ ಈಗ ನಾನು ಬೇಳೆ ಮತ್ತು ಅಕ್ಕಿನ ಕುಕ್ಕರ್ ಕೂಗಿಸ್ಕೊಂಡಿದ್ನಲ್ಲ, ಅದನ್ನು ಅದಕ್ಕೆ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ ಸ್ವೀಟ್ಗೆ. ನೀವು ದೊಡ್ಡ ಪಾತ್ರೆಯಲ್ಲೇ ಬೇಳೆ ಕೂಗಿಸಿದ್ರೆ ಅದಕ್ಕೆ ನೀವು ಬೆಲ್ಲದ ನೀರನ್ನ ಕರಗಿಸಿ ಹಾಕ್ಕೋಬೋದು, ಹಾಗೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಹೇಗೂ ಬಾಣಲಿನೇ ಇಟ್ಟಿದ್ನಲ್ವ, ಸಣ್ಣ ಕುಕ್ಕರಲ್ಲಿ ಕೂಗಿಸಿದ್ದೆ, ಹಾಗಾಗಿ ನಾನು ಬಾಣಲಿಗೆ ಹಾಕ್ಕೋತಾ ಇದ್ದೀನಿ. ಇದು ನೋಡಿ, ಮಾಡುವಾಗ ನಿಮಗೆ ತೆಳ್ಳಗಿದೆ ಅಂತ ಅನ್ನಿಸ್ಬೋದು. ಸ್ವಲ್ಪ ಇದಾಗ್ತಿದ್ದಂಗೆ ನಿಮಗೆ ಅದು ಗಟ್ಟಿ ಬಂದ್ಬಿಡುತ್ತೆ ಸರ್. ಆಮೇಲೆ ಬೆಲ್ಲದಲ್ಲೂ 1 ನಿಮಿಷ ಕುದಿಯೋಕ್ಕೆ ಬಿಡಬೇಕು, ಒಂದು 2 ನಿಮಿಷ ನೋಡಿ. ಎಲ್ಲ ಮಿಕ್ಸಾಗಿ ಕುದಿಯೋಕ್ಕೆ ಶುರುವಾದಾಗ ನಾವು ಒಂದು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ 2 ಕರ್ಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೀವು ಪಕ್ಕದಲ್ಲಿ ಅಲ್ಲೇ ಸ್ಟೌವಲ್ಲಿ ಇದನ್ನು ತಿರುಗಿಸ್ತಾ ಇದ್ದಾಗಲೇ 1 ಸ್ಪೂನ್ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿ
ಹಾಕ್ಕೊಳ್ಳಿ. ನಾನು ಇಲ್ಲಿ ಮೇಲೆ ಸುಮ್ಮನೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಜಾಸ್ತಿ ತುಪ್ಪ ಬೇಡ ಅಂದರೆ 1 ಸ್ಪೂನ್ ತುಪ್ಪ. ಇದು ನನ್ನ ಮನೇಲೇ ಬೆಣ್ಣೆ ಕಾಯಿಸಿ ಇಟ್ಕೊಂಡಿರೋ ಅಂಥದ್ದು, ಹಾಗಾಗಿ ನಿಮಗೆ ಕಲ್ಲರ್ ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ, ತುಂಬ ಟೇಸ್ಟ್ ಇರುತ್ತೆ. ಈಗ ನಾನು ಅದನ್ನು ನೋಡಿ ಆಗಲೇ ಸ್ವಲ್ಪ ಗಟ್ಟಿ ಕೂಡ ಬಂತು. 2 ನಿಮಿಷಕ್ಕೆ ಗಟ್ಟಿ ಆಗಿಬಿಡುತ್ತೆ. ಇನ್ನೂ ಒಂದು 2 ನಿಮಿಷ ಹಾರಕ್ಕೆ ಬಿಟ್ಟರೆ ಇನ್ನೂ ಗಟ್ಟಿ ಬಂದ್ಬಿಡುತ್ತೆ. ಈಗ ನಾನು ಅದನ್ನು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಡ್ತೀನಿ ಫಸ್ಟು. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಿಮಗೆಲ್ಲ ಇಷ್ಟ ಆಗಿದ್ದು ಸಂತೋಷ ಆದರೆ ಹಾಗೆ ಒಂದು ಲೈಕ್ ಕೊಡಿ. ನೋಡ್ಬೇಕಾದ್ರೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹೊಸಬ್ರು ಯಾರಾದರೂ ನೋಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಸಿ. ಇವತ್ತು ಹೊಸ ವರ್ಷ, ನನಗೂ ನಿಮ್ಮಿಂದ ಒಂದು ಆಶೀರ್ವಾದ ಬೇಕಾಗುತ್ತೆ. ಒಂದು ಸಬ್ಸ್ಕ್ರೈಬರ್ ಮಾಡಿ, ಒಂದು ಲೈಕ್ ಕೊಟ್ಟು ನೀವು ನನ್ನ ವಿಡಿಯೋ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಹೊಸ ವರ್ಷದ ಬಹುಮಾನ ನನಗೆ.